ನನ್ನ ಪ್ರೀತಿಯ ಡಬ್ಬಾಕಿ ಹೋಗ್ಯಂಗ ಇರ್ತಿ ಒಬ್ಬಾಕಿ ಮಬ್ಬನ ಸಿಕ್ಕಿಲೆ ನಕ್ಕಾಕಿ ಮನಸ್ಸಿಲ್ದ ಗಂಡ ಹೆಂಗ ದಕ್ಕಾಕಿ ಮಾತ್ರೆ ಸಂಜದ ಅದು ಸಂಜೆ ತಮ್ಮ ಬಿಟ್ಟಿದ್ದೆ ಹೀರೋಯಿನ್ ಆಗಿ ಯಾರನ್ನ ಕರ್ಕೊಂಡು ಪ್ರಿಯಾ ಸೌದರಿ ಒಂದ್ ಸೆಕೆಂಡ್ ತಡ್ರಿ ನಾ ಮುಂದೆ ಅದೀನಿ ಹಂಗಿಂಗ್ ಬೇಡ ಇಲ್ಲ ಹಂಗೇನಿಲ್ರಿ ನಿಮ್ಮ ಆಕ್ಟಿಂಗ್ ನಾವು ಫಿದಾಗಿವು ನಾವು ಹೋಗುವ ಬಾರೆ ಬಂದ ಬಿಡ್ತೀರೇನು ಬಾ ನಾನು ಅಷ್ಟೊಂದು ಹಾಡಾಡ್ತೀರಿ ನೀವು ನಿಮಗೆ ಇನ್ಸ್ಪಿರೇಷನ್ ಅಂತೇಳಿ ಯಾರು ಈ ಜಾನಪದ ಫೀಲ್ಡಿಗೆ ನನ್ನ ಲವರ್ ರೀ ನೀವು ಅಷ್ಟಲ್ಲ ಡಿ ಬಾಸ್ ಫ್ಯಾನ್ ನಾನು ಕೇಳತ್ನಂದ್ರೆ ನನಗೂ ಅದು ಒಳಗೈತಿ ನಾನು ಡಿ ಬಾಸ್ ಫ್ಯಾನ್ ಅಪ್ಪ ಅಂತ ಹೇಳ ಸಾರಿ ರೀ ಎಂದು ಹೇಳ್ಕೊಂಡಿರಂಗಿಲ್ಲ ಯಾರು ಗೊತ್ತಿಲ್ಲ ನೀವು ಹೇಳತ್ತಿರ್ಲಿ ಎಲ್ಲರಿಗೂ ನಮಸ್ಕಾರ ರೀ ನಾನು ನಿಮ್ಮ ಪ್ರಿಯಾ ಸವಡಿ ಇವತ್ತು ನಮ್ಮ ಜೊತೆ ಅದಾರ ಜಾನಪದ ಗೀತೆಗಳ ಸರ್ದಾರ ಪ್ರತಿಯೊಬ್ಬರು ಡ್ರೈವರಿಗೂ ಇವ್ರ ನೆಚ್ಚಿನ ಜಾದುಗಾರ ನಮ್ಮ ಉತ್ತರ ಕರ್ನಾಟಕದ ಪಿ ಕೆ ಬಾಸ್ ನೀವು ಪ್ರತಿ ವಿಡಿಯೋದಾಗೂ ಕೇಳ್ತಿದ್ರಿ ಪಿ ಕೆ ಬಾಸ್ ಅವ್ರನ್ನ ಕರೆಸ್ರಿ ಪಿ ಕೆ ಬಾಸ್ ಅವ್ರನ್ನ ಕರೆಸ್ರಿ ಅಂತೇಳಿ ಅದಕ್ಕೆ ಇವತ್ತು ಅವರು ನಿಮ್ಮ ಮುಂದೆ ಅದಾರ ವೆಲ್ಕಮ್ ಟು ಕಡಕ್ ಚಾಯ್ ವಿತ್ ಕಡಕ್ ಮಂದಿರಿ ಪರ್ಸುಕೊಲ್ಲೂರವ್ರ ನಮಸ್ಕಾರ ಮೇಡಮ್ ಭಾಳ ಖುಷಿ ಆಯ್ತು ರೀ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ರೀ ಪಾಪ ನಿಮ್ಮ ಫ್ಯಾನ್ಸ್ ಎಲ್ಲ ಭಾಳ ಅಂದ್ರೆ ಭಾಳ ನಮಗೆ ಕಮೆಂಟ್ ಮಾಡಿ ಕೇಳತ್ತಿದ್ರು ನಮ್ಮ ಬಾಸನ್ನು ಕರೆಸ್ರಿ ಅಂತೇಳಿ ಬಟ್ ಅವ್ರಿಗೆ ಗೊತ್ತಿಲ್ಲ ಅವ್ರ ಬಾಸ್ ಎಷ್ಟು ಬ್ಯುಸಿ ಇರ್ತಾರ ಏನಂತೇಳಿ ಬಟ್ ಆದರೂ ನೀವು ನಮ್ಮ ಸಂಬಂಧ ಟೈಮ್ ತೊಗೊಂಬಂದಿರಲ್ಲ ನನಗಂದ್ರೆ ನನಗೆ ಅಷ್ಟಲ್ಲ ಅವ್ರ ಫ್ಯಾನ್ಸಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆ್ಯಸ್ ಅ ಫ್ಯಾನ್ ಆಗ್ರಿ ನೆಕ್ಸ್ಟ್ ನಿಮ್ಮ ಬರೋ ಸಾಂಗ್ ಯಾವ್ದು ರೀ ಐತ್ರಿ ಈಗ ರೆಡಿ ಮಾಡೀವ್ರಿ ನೆಕ್ಸ್ಟ್ ಬರೋದ್ರೆ ಇದು ಕಾಲೇಜ್ ಸೀನ್ ಐತ್ರಿ ಅಂದರೆ ಎಲ್ಲ ಕಾಲೇಜ್ ಹುಡುಗರಿಗೆ ಇನ್ಸ್ಪಿರೇಷನ್ ಆಗುವಂಥ ಸಾಂಗ್ ಒಂದು ಲವ್ ಸಾಂಗ್ ಐತಿ ಎಂಟರ್ಟೈನ್ಮೆಂಟ್ ಸಾಂಗ್ ಐತಿ ವಾವ್ ವೇಟಿಂಗ್ದಾಗ ಅದೀವ್ರಿ ನೀವು ನಡೂರಾಗ ಕಡದರ ಕಡಿಲಿ ಆ ಸಾಂಗ್ ಕೇಳೀನ್ರಿ ಸೊ ಅದೇನು ನಿಮ್ಮ ಲವ್ ಇತ್ತು ಏನು ಹೆಂಗ್ರಿ ಅದು ಆ ಸಾಂಗ್ ಬರಿಬೇಕಂದ್ರೆ ನಿಮಗೆ ಇನ್ಸ್ಪಿರೇಷನ್ ಏನ್ರಿ ಇಲ್ಲ ಅವೆಲ್ಲ ರಿಯಲ್ ಲವ್ ಸ್ಟೋರಿ ಅಂದ್ರೆ ನಂದತ್ತು ನಂದಲ್ಲ ನಮ್ಮ ಫ್ರೆಂಡ್ದ್ರ ಅದ ಹಾಡ ಯಾರು ಬರ್ದಾರೆ ಲಿರಿಕ್ಸ್ ಅದು ರೀ ಲಿರಿಕ್ಸ್ ರಮೇಶ್ ಪೂಜಾರಿ ತೇಕಿರಿಂದ ಹಲಗರು ಹೌದ್ರಿ ಅಂದ್ರೆ ಅವ್ರ ಸ್ಟೋರಿನ ನೀವು ಬರ್ದಿರಿ ಬಟ್ ನಿಮ್ಮ ಲವ್ ಫೇಲ್ಯೂರ್ ಅದ ಇನ್ನೊಬ್ಬರು ಸ್ಟೋರಿ ಆ ಹುಡುಗ ಬರ್ದಿದ್ದ ಅದನ್ನ ಹಾಡಿಕೊಟ್ಟಿನಿ ಓಕೆ ಸೊ ಅವರ ಯಾರ್ದು ಲವ್ ಸ್ಟೋರಿ ಇತ್ತಲ್ಲ ಅವರ ಬರ್ದಿದ್ರ ಅದನ್ನ ಲವ್ ಸ್ಟೋರಿ ಬೇರೆದವ್ರಿ ಬರ್ದವ್ರು ಬೇರೆದವ್ರ ಅದ್ ನೀವು ಹಾಡಿದವನ ಬಟ್ ನಿಮಗದ ಫೀಲ್ ಆಗೈತೇನ್ರಿ ಯಾಕೋ ಭಾಳ ಅದು ಕೇಳಿದ ಕೂಡಲೇ ನಿಮ್ಮಪ್ಪ ಡಾನಲ್ ನೀವು ಕರೆ ಯಾರೋ ನಿಮ್ಮ ಹುಡುಗಿ ಅಪ್ಪಗೆ ಅಂದಂಗ ಆಗೈತ್ರಿ ಅದು ಅಲ್ಲ ಏನಕ್ಕ ಒಂದೊಂದು ಸಿಚುವೇಶನ್ದಾಗ ಈಗ ಸಾಹಿತ್ಯ ಬರ್ದು ಕೊಟ್ಟಾರಂದ್ರ ಗಾಯಕರ ಲಕ್ಷಣಗಳು ಹೆಂಗಿರ್ಬೇಕಂದ್ರ ಆ ಪ್ರತಿಯೊಂದು ಸಾಹಿತ್ಯಕ್ಕೂ ಜೀವ ತುಂಬೇಕಲ್ಲ ನಾವ ಹೌದು ಭಾಳ ಚಂದ ತುಂಬ ಈಗ ನೀವು ಮನೆ ಮುಂದ ಅಂಗಳದ ರಂಗೋಲಿ ಹಾಕೋತ್ನ್ಯಾಗ ಪ್ರತಿಯೊಂದು ಚುಕ್ಕಿಗೆ ಹೆಂಗ್ ಜೋಡಿಸ್ತೀರಿ ಮನಸಾರೆ ನೀವು ರಂಗೋಲಿ ಹಾಕಿದಾಗ ಅದಕ್ಕೆ ಬಣ್ಣ ಬರ್ತೈತಿ ಹೌದ್ರಿ ಇಲ್ಲಿಕಂದ್ರೆ ಬರಲ್ಲ ಬರುದಿಲ್ರಿ ಹಂಗ ನಾವು ಪ್ರತಿಯೊಂದು ಪದಕ್ಕೂ ಅರ್ಥ ತುಂಬಿದಾಗ ಹಾಡಿಗೊಂದು ಅರ್ಥ ಬರ್ತೈತಿ ಆದ್ರೂ ನಿಮಗೆ ಹುಡುಗಿಯರ ಮೇಲೆ ಒಂದು ಸ್ವಲ್ಪ ಏನ್ರ ಶಿಟ್ಟು ಶಡು ಏನ್ರ ಐತೇನ್ರಿ ಯಾಕೆ ನಾವು ಕೆಟ್ಟದೀವಿ ಅಂತ ಯಾಕೆ ತೋರಿಸ್ಕೊಡ್ತೀರಿ ನೀವು ನಿಮ್ಮ ಹುಡುಗರು ವಾವಪ್ಪ ನಾವು ಜಾಸ್ತಿ ಪ್ರೀತಿ ಮಾಡ್ತೀವಿ ಹುಡುಗರನ್ನ ದುನಿಯಾ ಸಾಗರ್ ಅಂತ ಪ್ರೀತಿ ಐತಿ ಹುಡುಗಿಯರಿಗೆ ನಿಮ್ಗೆ ಏನೂ ಇಲ್ಲ ನೀವು ಇನ್ನೊಂದು ಮದ್ವೆ ಮಾಡ್ಕೊಂಡು ಹೋಗ್ತೀರಿ ಯಾಕ್ರಿ ಇದು ಹುಡುಗಿಯರ್ ಕೆಟ್ಟದ ಇವತ್ತು ನಾವು ಯಾವ ಸಂಗಣ ಹಾಡಿನ್ರಿ ಸಾಂಗ್ ಅಂತಲ್ರಿ ಬಟ್ ಆದ್ರೂ ನೀವು ಹುಡುಗರದಾಗ ಇದನ್ನ ಹಾಡ ಆಡ್ತಿರಲ್ಲ ನಾವು ಭಾಳ ಪ್ರೀತಿ ಮಾಡ್ತೀವ್ರಿ ಇಲ್ಲ ನಿಮಗೆ ಇನ್ನೂ ನಮ್ಮ ಹಾಡುಗಳು ಕೇಳಿಲ್ಲ ನೀವು ನಾವು ಹುಡುಗಿಯರ್ ಕೆಟ್ಟದಿರ್ತೀವಿ ಒಟ್ಟ ಹೇಳಿಲ್ಲ ಕೆಟ್ಟ ಅಂತ ಹೇಳಿಲ್ರಿ ನೀವು ಕೆಟ್ಟ ಅಂತ ಎಂದೂ ಹೇಳಿಲ್ಲ ಬಟ್ ಆದ್ರೂ ಅದು ನಾವು ಹುಡುಗರು ಸ್ಟ್ರಾಂಗ್ ದೀಪ ಲವ್ದಾಗ ಅಂತ ಯಾಕೆ ಮತ್ತೆ ಹುಡುಗರು ಲವ್ ಮಾಡ್ಬೇಕಲ್ಲ ಮತ್ತೆ ಹುಡುಗಿಯರ್ ಬೇರೆದವ್ರು ಯಾಕ್ರಿ ಹುಡುಗ್ಯಾರು ಯಾಕೆ ಹೋಗಿ ಪ್ರಪೋಸ್ ಮಾಡೋದಿಲ್ಲ ಐ ಲವ್ ಯು ಅಂತ ಹುಡುಗ್ಯಾರು ಹೋಗಿ ಹೇಳ್ತಾರ ಭಾಳ ಮಂದಿ ಅದಾರಿ ನನಗೆ ಯಾರು ಮಾಡಿಲ್ರಿ ಅದಕ್ಕೆ ಇಲ್ಲ ಐತ್ರಿ ಪಾಯಿಂಟ್ ಅದಕ್ಕೆ ಈಗ ಈಗ ಕೇಳಿಸ್ಕೊಂಡ್ರಲ್ಲ ಫ್ಯಾನ್ಸ್ ಗರ್ಲ್ ಫ್ಯಾನ್ಸ್ ಇನ್ಮೇಲಿಂದ ನೀವೆಲ್ಲರೂ ನನಗೆ ಪ್ರಪೋಸ್ ಮಾಡ್ರಿ ಇನ್ಮ್ಯಾಗ ಅಕ್ಕಾರೇನು ಅನ್ಕೋರ್ದಿಲ್ಲಲ್ರಿ ಯಾರಿ ಮನ್ಯಾಗ್ರಿ ಇಲ್ರಿ ನಡೀತೈತಲ್ರಿ ನಡೀತ್ರಿ ಪರ್ಮಿಷನ್ ಗ್ರಾಂಟೆಡ್ ಐತ್ರಿ ಸೊ ನೀವು ಮೆಸೇಜ್ ಈಸಿಲಿ ಮಾಡ್ಬೋದು ಅಲ್ಲ ನಂಗೆ ಡೈವರ್ಸ್ ಕೊಡಿಸ್ಬೇಕಂತ ಮಾಡಿರಿ ಹಂಗ ಆಫೀಷಿಯಲಿ ಅಂತೇಳಿ ಏನಿಲ್ಲ ರೀ ಬಟ್ ಆದ್ರೂ ನಾವೆಲ್ಲ ಕಡೆ ನೋಡಿವಿ ನೀವು ಭಾಳಷ್ಟು ಕಡೆ ಹೇಳ್ಕೊಂಡಿರಿ ನಿಮ್ಮ ಗಾಡಿ ಮೇಲೂ ಬರ್ಸಿರಿ ಡಿ ಬಾಸ್ ಅಂತೇಳಿ ನಿಮ್ಮ ಫೇವ್ರೇಟ್ ಹೀರೋ ಅಂತೇಳಿ ನಾ ಕೇಳೋದಿಲ್ಲ ಬಿಕಾಸ್ ಗೊತ್ತಿದ್ದ ಐತ್ರಿ ಯಾಕೆ ಡಿ ಬಾಸ್ ಹರಿಸ್ತಾರಿ ನಿಮಗೆ ಡಿ ಬಾಸ್ ಅಂದ್ರೆ ಒಂಥರ ಹುಚ್ಚ್ರಿ ಹುಚ್ಚ್ರೆ ಆ ಹುಚ್ಚಿಗೆ ಇಲಾಬ್ರೇಟ್ ಮಾಡಿ ಹೇಳ್ಬೇಕಂದ್ರೆ ಹೆಂಗ್ರಿ ದೇವರು ಯಾಕ್ರಿ ಅವ್ರು ಮಾಡಿದ ವರ್ಕು ಅವ್ರ ಆ್ಯಕ್ಟಿಂಗ್ ಮಾಡೋದು ಹೆಂಗೆ ಯಾಕ್ರಿ ಇಲ್ಲ ಸಣ್ಣಾಗಿರ್ತಂದು ಅವ್ರ ಇನ್ಸ್ಪಿರೇಷನ್ ಬೆಳೆದ್ವಿ ಮುಂದೆ ಏನೋ ಒಂಥರ ಒಟ್ಟು ಅವ್ರಂದ್ರೆ ಭಾಳ ಇಷ್ಟ ಒಟ್ಟು
ಯಾಕಂದ್ರೆ ಒಂದು ಹುಡುಗಿನ ಇಷ್ಟಪಡ್ತೀವಿ ಅಂದ್ರೆ ಯಾಕೆ ಇಷ್ಟಪಡ್ತೀವಿ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಹಂಗೆ ಒಬ್ಬ ಹೀರೋಯಿನ್ ಇಷ್ಟಪಡ್ತೀವಿ ಅಂದ್ರೆ ಯಾಕೆ ಇಷ್ಟಪಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಅವ್ರ ಕ್ಯಾರೆಕ್ಟರ್ ಆಗಿರ್ಬೋದು, ಅವರ ನಟನೆ ಅತ್ತೇನಿಲ್ಲ, ಅವ್ರ ವ್ಯಕ್ತಿತ್ವ ನಮಗೆ ಭಾಳ ಇಷ್ಟ ಪರ್ಸ್ನಲಿ. ಅದರ ಸಲುವಾಗಿ ಅವ್ರು ನಮ್ಗೆ ಇಷ್ಟ. ಅಯ್ಯೋ, ನೀವು ಅವ್ರ ಮಾತಿನ ಮೇಲೆ ನಾವು ತಿಳ್ಕೊಬೋದು, ಬಟ್ ಅವ್ರು ಇಷ್ಟು ಭಾವುಕರಾದ್ರಲ್ಲ, ನೀವು ಇದ್ರ ಮೇಲೆ ತಿಳ್ಕೊಂಡಿರ್ಬೋದು. ಅವ್ರು ಜೈಲಿಗೆ ಹೋದ್ರು, ಅದ್ರ ಮೇಲೆ ಅವ್ರಿಗೆ ಎಷ್ಟು ಫೀಲ್ ಆಗಿತ್ತು ಅಂಥೇಳಿ. ಏನು ಅನಿಸ್ತೈತ್ರಿ ಅವ್ರಿಗೆ ಅಷ್ಟು ದಿವ್ಸ ಜೈಲ್ದಾಗಿಟ್ರ? ಬಿಕಾಸ್ ನೀವು ಅಷ್ಟಲ್ಲ ಡಿ ಬಾಸ್ ಫ್ಯಾನ್, ನಾನು ಕೇಳತ್ನಂದ್ರೆ ನನಗೂ ಅದು ಒಳಗೈತಿ, ನಾನು ಡಿ ಬಾಸ್ ಫ್ಯಾನ್ ಅಪ್ಪ ಅಂತೇಳಿನ. ಸಾರಿ ರೀ, ಯಾರೋ ತಮ್ಮ ಮನ್ಯಾಗಿನವ್ರಕಿನ್ನ ಹೆಚ್ಚು ಅವ್ರಿಗೆ ಪ್ರೀತಿ ಮಾಡಿದಾಗ ಅಷ್ಟೇ ಒಬ್ರ ಬಗ್ಗೆ ಕಣ್ಣೀರು ಬರಕ್ಕೆ ಸಾಧ್ಯ ರೀ. ಅಂಥದ್ರಾಗ ಹುಲಿ ನೋದ್ಕರಿಂದ ಬೋನ್ಯಾಗ ಇಡ್ಬೋದು ರೀ, ಅದ್ರ ಕಾಡಿನಿಂದ ಬಿಡೋಕ್ಕಾಗಲ್ಲ, ಮತ್ತು ವಾಪಸ್ ಕಾಡಿಗೆ ಬರೋದಿಲ್ಲ ಅದು. ಅಷ್ಟ ಎಷ್ಟು ಮೀನಿಂಗ್ಫುಲ್ ಇತ್ತು. ಹುಲಿ ಹೋಗಿರ್ಬೋದು, ಆದ್ರೆ ಮತ್ತೆ ಹೊಳೆ ಅಲ್ಲೇ ಬರ್ತೈತಿ ಅಷ್ಟ. ಅದು ತಿಳ್ಕೊರೋರು ನೂರಾರು ತಿಳ್ಕೊತಾರೆ. ಈ ಒಂದೆರಡು ಮೀನಿಂಗ್ ಹೇಳಿಲ್ಲ. ಹುಲಿ ಓದ್ಕಿರಿಂದ ಬೋನ್ಯಾಗ ಇಡ್ಬೋದು ಹೊರತು ಬೋನ್ನಿಂದ ಮತ್ತೆ ಕಿರಂದು ಕಾಡಿಗೆ ಬಿಡಬೇಕಲ್ಲ, ಅದನ್ನು ಬಿಟ್ರೆ ಕಾಡಿಗೆ ಬರೋದ್ರಿ ಅದು ಎಲ್ಲೇ ಹೋದ್ರು. ಹಂಗೆ ಅದು ಬತ್ತಂದ್ರೆ ಮತ್ತೆ ಧೂಳು ಎಬ್ಸತೈತಿ. ಭಾಳ ವೇಟಿಂಗ್ದಾಗ ಅದೀರಿ. ಅವ್ರು ಇನ್ನೂ ಮೂವಿಗಳು ಬರಬೇಕು, ಇನ್ನೂ ಅವರು ರೋರಾಗಿ ಬ್ಲಾಸ್ಟ್ ಆಗಿ ನಮಗೆಲ್ಲರೂ ಮೂವೀಸ್. ಇಲ್ಲ, ಇನ್ನೊಂದೇನು ಪ್ರಿಯಾಕ, ನಾನು ದರ್ಶನ್ ಸರ್ ಬಗ್ಗೆ ಎಷ್ಟು ಅಭಿಮಾನಿಪ್ಪ ಅಂತಂದ್ರೆ, ನಾನು ಎಲ್ಲಿ ಪ್ರೈಮರಿ ಹೋಗಿದ್ನಿ, ಅವಾಗ ನಮ್ಮ ಮನ್ಯಾನ ಟೇಜ್ರಿ ಮ್ಯಾಗ ಅವ್ರ ಪೋಸ್ಟರ್ ಬಡಿದೀನಿ. ಗಾಡಿ ಮೇಲೆ ಹೆಸರುಗಳು ಬರೆಸ್ತಾರೆ, ದೇವ್ರ ಹೆಸರು ಅಥವಾ ತಂದೆ ತಾಯಿದ ಮಕ್ಕಳದ. ಬಟ್ ನೀವು ಡಿ ಬಾಸ್ ಅಂತೇಳಿ ಅವ್ರ ಫ್ಯಾನ್ ಹೆಂಗೆ ಅದಾರ ಅಂತೇಳಿ ನಂಗೆ ಗೊತ್ತಾಕೈತೆ ರೀ. ಸಾರಿ ರೀ, ಆದ್ರೆ ನನಗೂ ಭಾಳ ಖುಷಿ ಆಯ್ತು ರೀ. ನಮ್ಮ ಡಿ ಬಾಸ್ ಫ್ಯಾನ್ ಅಂತ ಹೇಳ್ಕೊರಕ್ಕೆ ನಿಮ್ಮಂಥವ್ರಿಂದನ ಸಾಧ್ಯ ರೀ ಅದು. ನಾವು ಎಲ್ಲರೂ ಸ್ಟ್ರಾಂಗ್ ಇರಕ್ಕೆ. ನಾ ಭಾಳಷ್ಟು ಕಡೆ ನೋಡೀನಿ ರೀ ನಿಮ್ಮನ್ನ. ನೀವು ನನ್ನ ಕಣ್ಣ ನೀರು ತರಿಸ್ಬಿಟ್ಟಲ್ಲ ಯವ್ವ. ಅದೇ ನೋಡ್ರಿ, ಮಾಡಿರ್ಪ ಇದನ್ನ. ಇದು ಸಾಧ್ಯ ಇಲ್ಲ. ಒಬ್ರು ಅಳ್ಬೇಕಂದ್ರೆ ಅಷ್ಟು ಸರಳ ಯಾರ ಬಗ್ಗೆನೂ ಕಣ್ಣೀರು ಬರೋದಿಲ್ರಿ. ಅಷ್ಟು ಸರಳ ಯಾರೋ ಅಳ್ತಾರಂದ್ರೆ ಒಂದು ಗ್ಲಿಸರಿನ ಜಂಡು ಬಾಂಬ, ಇಲ್ಲಾಂದ್ರೆ ಮನ್ಸಿಗೆ ಹತ್ತಿರ್ಬೇಕು. ಮನ್ಸಿಗೆ ಹತ್ತಿದಾಗನ ಇದು ಮಾತು ಬಂದೈತಿ. ಇಲ್ಲ, ನಾವು ಪ್ರತಿಯೊಂದು ಸ್ಟೇಜ್ ಏರೋ ಹೊತ್ನಾಗಲಿ, ನಾ ಹಾಡುವಾಗಲಿ ಅವ್ರ ಮೂವ್ಮೆಂಟ್ಗಳು ಫಾಲೋ ಮಾಡ್ತಿರ್ತೀನಿ. ನಮ್ಮ ಬಾಸ್ ಈ ಥರ ಮೇಂಟೈನ್ ಮಾಡ್ಯಾರು, ನಾನು ಅವ್ರ ಥರ ಇರಬೇಕು. ನಿಮ್ಮ ಮಾತಿನ ಮೇಲೆ ಗೊತ್ತಾಕೈತ್ರಿ. ಅದು ಕಡಕ್ ಅಂದ್ರೆ ಕಡಕ್, ಯಾರು ಹೆಂಗ್ ಅದಾರ ಅವ್ರ ಮಕ್ಕಳ ಬಾಯ ಮೇಲೆ ಹೇಳೋ ಕಡಿಕ್ ಹಾಕಿನಿ. ಹೆಂಗ ನನಗೆ ನಾ ಅನ್ಕೊಂಡಿದ್ದೇನೆ, ನಾನು ಏನೋ ಸಣ್ಣವಿದ್ನಿ ಅವಾಗ ಅನ್ಕೊಂಡದ, ಅವ್ರ ಫಿಲ್ಮ್ಗಳು ನೋಡ್ತಿರ್ತಿವಲ್ಲ, ಅವರ ಫಂಕ್ಷನ್ಗಳು. ಅವ್ರ ಡಿ ಬಾಸ್ ಅವ್ರ ಫೇವ್ರೇಟ್ ಮೂವಿ ಯಾವ್ದ್ರಿ ನಿಮಗೆ? ಡಿ ಬಾಸ್ ಅವ್ರ ಫೇವ್ರೇಟ್ ಮೂವಿ ನಿಮಗೆ ಇಷ್ಟ ಆದಂತ? ಹಾಪ ಬಾಸ್ ದಿ ಪಿಕ್ಚರ್ ಭಾರಿ ಐತಿ, ಯಾವ್ದ್ರಿ? ದಾಸ. ಸೊ ಅವ್ರದ ಅಂತ ಒಂದು ಫೇವ್ರೇಟ್ ಸಾಂಗ್ ಅಂತ ಬಂದ್ರೆ ಕೆಚ್ಚಾಲು ಮಚ್ಚಾಲು ಹೆಂಗವಲ್ಲ ನಿನ್ ಡೌಕಳು. ಎಸ್, ಅದು ಫುಲ್ ಎಲ್ಲ ಎಂತ ಮನುಷ್ಯ ಡಲ್ ಆಗಿದ್ರು ಎಂಜಾಯ್ಮೆಂಟ್ ಕೊಡುವಂತ ಸಾಂಗ್. ನಿಮಗೆ ಇನ್ಸ್ಪಿರೇಷನ್ ಅಂತೇಳಿ ಯಾರು ಈ ಜಾನಪದ ಫೀಲ್ಡಿಗೆ? ನನಗೆ ಇನ್ಸ್ಪಿರೇಷನ್ ಅಂದ್ರೆ ನನ್ನ ಲವರ್ ರೀ. ಯಾಕಂದ್ರೆ ನಾ ಹಾಡ ಬರೋದಿಲ್ಲ ನನ್ನ ಲವರ್ ಮೇಲೆ. ಅಂದ್ರೆ ಇದ್ರ ಮೇಲೆ ಏನು ದೇವರ ಇಟ್ಕೊಂಡ್ ಬರೆಯಂಗೈತೇನ್ರಿ ಹಾಡುಗಳು? ಇಲ್ರಿ, ಆದ್ರೂ ಇಲ್ಲ, ನಾವು ಅವ್ರು ನೋಡಿ ಚಾಲು ಮಾಡಿದ್ವಿ ಅಥವಾ ಅವ್ರ ಹಾಡೋದನ್ನ ಕೇಳಿ ನೀವು ಇದನ್ನ ಕೇಳತ್ತೀರಿ. ನಮಗೆ ಮಲೇಶ್ ಪಂಡ್ರೋಳಿ ರೀ, ಅವ್ರ ಹಾಡುಗಳು ಕೇಳ್ಕೇರಂದ್ ಮಾಡಿದ್ದೀವಿ. ಆದ್ರೆ ಸಾಹಿತ್ಯಗಳು ಬರೋದಿಲ್ಲ, ನನ್ನ ಕೈ ಕೊಟ್ಟು ಹೋದ ಹುಡುಗಿ ಮೇಲೆ ಬರ್ದನ್ರಿ ನಾನು. ಎಷ್ಟು ಮಂದಿ ಕೊಟ್ಟಾರೆ ಕೈ? ಒಬ್ಬಾಕಿ ಇಷ್ಟು ಫೀಲ್ ಮಾಡಿ ಹೋಗುವಷ್ಟು ಕೈ ಕೊಟ್ಟಾರ ನಿಮ್ಗೆ? ಅಂದ್ರೆ ಈ ಟೈಪ್ ಹಾಡು ಒಂದ್ ಯಾವ್ದಾರ ಅವರಿಗೆ ಅಂದ್ರೆ ಡೆಡಿಕೇಟ್ ಮಾಡಿ ಒಂದು ಹಾಡ ಆಡ್ಬೇಕಂದ್ರೆ ಅವ್ರ ಸಂಬಂಧ ಯಾವ ಹಾಡ ಆಡ್ತೀರಿ? ಮೊದಲ ನಮಗ ಬಡತಾನ, ನಿನ್ನ ಮ್ಯಾಲಿರುತ್ತನ ಕಡಿತಾನ, ಇದ್ದೂರಾಗಿನ ಬಿಗತಾನ, ಹರಸಲಿ ಹಂಗ ಹೇಳವಗತಾನ, ನನ್ನ ಪ್ರೀತಿಯ ಡಬ್ಬಾಕಿ ಹೋಗ್ಯಂಗ ಇರ್ತಿ ಒಬ್ಬಾಕಿ, ಮಬ್ಬನ ಸಿಕ್ಕಿಲೆ ನಕ್ಕಾಕಿ, ಮನಸ್ಸಿಲ್ದ ಗಂಡ ಹೆಂಗ ದಕ್ಕಾಕಿ. ವಾವ್, ಬಾರಿ ಎಷ್ಟು ಅರ್ತೈತ್ರಿ. ಇದ್ದೂರಕಿನ ಅಲ್ಲೇ ಹರಿದ್ರೆ ಹೆಂಗ್ ಆಕೈತಂತೆ ಬಾರಿ. ಈಗ ನಾನು ನೋಡಿದ್ರೆ ನಿಮ್ಗೆ ಯಾವ ಹಾಡು ನೆನಪು ಬರ್ತೈತ್ರಿ? ನೋಡಿದ್ರೆ ಒಂದು ಮುಂಜಾನೆ ಹಾಗೆ ಸುಮ್ಮನೆ ನಾವು ಹೋಗುವ ಬಾರೆ ಬಂದ ಬಿಡ್ತೀರೇನು ಬಾ ನಾನು ಅಷ್ಟೊಂದ ಹಾಡು ಹಾಡ್ತೀರಿ ನೀವು. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೊ ಮಚ್. ಅಕಸ್ಮಾತ್ ಪರಸು ಕೊಲ್ಲೂರ್ ಅವರು ಸಿಂಗರ್ ಆಗಿ ಹೊರಗೆ ಬರ್ತಿರ್ಲಿಲ್ಲ ಅಂದ್ರೆ
ನಾವು ಏನಂತೇಳಿ ನೋಡ್ಬೋದಿತ್ತು ನಿಮ್ನ ನಾವು ನೋಡತ್ತಿರ್ಲಿಲ್ಲ ಅದಂತರೂ ಸೆಕೆಂಡ್ರಿ ಬಟ್ ಆದ್ರೂ ನೀವು ಲೈಫ್ದಾಗ ಏನಂತಿರ್ತಿದ್ರಿ ಟೀಚರಾಗಿ ನೋಡ್ತಿದ್ರಿ ಆದ್ರೆ ನಾನು ನಿಮ್ಗೆ ಯಾರೂ ಪರಿಚಯ ಆಗ್ತಿಲ್ಲ ಅವಾಗ. ಅಷ್ಟ ನಿಮ್ಮ ಸ್ಕೂಲ್ ಹುಡುಗರು ಎಲ್ಲಾದ್ರೂ ವರ್ಕ್ ಮಾಡ್ಕೋತ ಇದ್ದು ಬಿಡ್ತಿದ್ದೆ. ಅಂದ್ರೆ ನಿಮ್ಮ ಎಜುಕೇಶನ್ ಏನಾಗೈತ್ರಿ? ನಮ್ಮ BA ಬಿ ಎಡ್ ಮಾಡಿ ಯಾಕ್ರಿ ಇದು ದೊಡ್ಡ ಯೂಟರ್ನ್ ಹೊಡೆದು ಸಿಂಗಿಂಗಿಗೆ ಬಂದ್ರಿ? ಹುಚ್ಚ ಸಾಂಗ್ಗಳ ಮೇಲೆ ಅಂದ್ರೆ ನೀವು ಸ್ಕೂಲ್ದಾಗದು ಹಾಡ ಆಡ್ತಿದ್ರಿ? ಹಾಂ ಹಾಡ್ತೀನಿ ರೀ. ಸಣ್ಣಾಗಿರ್ತಂದ ಹಾಡ್ಕೋತ ನಾ ಬರ್ತಿದ್ನೆ. ಸ್ಕೂಲ್ನಾಗ ಅದು ನಮ್ಮ ಟೀಚರ್ಗಳೆಲ್ಲ ಭಾಳ ಕಾಡ್ತಿದ್ರು, ಪರ್ಸುನಿ ಹಾಡು ಹಾಡು ಅತ್ತಿಕ್ರಿ. ಆ್ಯಕ್ಚುಲಿ ಅವ್ರ ಇನ್ಸ್ಪೀರಿಯನ್ಸ್ ಏನು, ಟೀಚರ್ಗಳು ನಮ್ಮನ್ನು ಭಾಳ ಇಷ್ಟಪಡ್ತಿದ್ರು ಆ ಸಾಂಗ್ಗಳ್ಗೆ. ಅವಾಗ ನಾ ಹಾಡ್ಕೋತ ಇರ್ತೀನಿ. ಸ್ಕೂಲ್ನಾಗ ಯಾವುದೋ ಫಂಕ್ಷನ್ ಇರಲಿ ಏನೋ ಇರಲಿ. ನೀವು ಎಷ್ಟನೇ ವಯಸ್ಸಿಂದ ಅಂದ್ರೆ ಹಾಡಕ್ಕೆ ಚಾಲು ಮಾಡಿದ್ರಿ? ಯಾವ ಸ್ಟ್ಯಾಂಡರ್ಡಿಂದಾಗಿಂದ? ನಾ ಅಂಗನವಾಡಿ ಹೋಗಾಗ ಹಾಡತ್ತೇನೆ ರೀ. ಹೌದ್ರಿ? ಅಂದ್ರೆ ಉಪ್ಪಿಟ್ಟು ಸಾಲಿ ಮೇಡಮ್ ಹತ್ತಿದ್ದಲ್ರಿ, ಅವ್ರು ನಮ್ಮನ್ನ ಮನೆಗೆ ಬಂದು ಕರ್ಕೊಂಡು ಹೋಗಿದ್ರು. ಅಂದ್ರೆ ಅವಾಗ ಹಿಟ್ಟಿನ ಉಂಡಿ ಕೊಡ್ತಿದ್ರು ಅಂಗನವಾಡ್ಯಾಗ. ನಮ್ಮ ಅಂಗನವಾಡ್ಯಾಗ ಸುಧಾ ಮೇಡಮ್ ಹತ್ತಿದ್ರು. ಅವ್ರು ಏನು ಮಾಡ್ತಿರು, ಹಿಂಗೆ ಎಲ್ಲಾರನ್ನ ಕುಂದಿಸ್ಕಿರ ಅಂದಕ್ಕೆ ನಾನು ನಿಂದ್ರಿಸ್ಕಿರ ಅಂತ ಹಾಡಿಸ್ತಿದ್ರು. ಅವಾಗಿಂದ ಉಂಡಿ ಸಂಬಂಧ ಅಲ್ರಿ, ಎಂಟರ್ಟೈನ್ಮೆಂಟ್. ಅವ್ರಿಗೆ ನಾವು ಎಲ್ಲಾರು ಕೂಡ ಹೇಳ್ತಿದ್ವು. ಅವಾಗಿಂದ ಮೆಮೊರಿ ನನಗೆ ನೆನಪು. ನಾ ಅವಾಗಿಂದ ಹಾಡಾತ್ಮಂತ ಆ ಎಂಟರ್ಟೈನ್ಮೆಂಟ್ ಆ ಹುಡುಗರು ಅಷ್ಟಲ್ಲ, ಇಡೀ ಎಲ್ಲಾ ಕಡೆ ಎಲ್ಲಾರು ನಿಮ್ನ ಎಂಟರ್ಟೈನ್ಮೆಂಟ್ ಆಗಿ ಸ್ವೀಕಾರ ಮಾಡ್ಯಾರ್ರಿ. ಏನಂತೀರಿ ನಿಮ್ಮ ಫ್ಯಾನ್ಸಿಗೆ? ನೀವು ಏನು ಹೇಳಕ್ ಬಯಸ್ತೀರಿ? ನಿಮಗೆ ಇಷ್ಟು ಪ್ರೀತಿ ತೋರಿಸ್ತಾರ, ಎಲ್ಲ ಮಾಡ್ತಾರ? ಅದನ್ನ ಏನು ಹೇಳಿದ್ರು ಕಡಿಮೆ ಅನಿಸ್ತೈತಿ ನನಗೆ. ಯಾವ ಥರ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ. ನನ್ಗೆ ಭಾಳ ಪ್ರೀತಿ ಮಾಡ್ತಾರೆ ಎಲ್ಲರೂ. ನಾವು ನಿಜವಲ್ಲ ಇಲ್ಲ, ತಂದೆ ತಾಯಿ ಎಷ್ಟು ಪ್ರೀತಿ ಕೊಡ್ತಾರೋ ಅಷ್ಟೊಂದು ನನ್ನ ಜನನೂ ಅಷ್ಟು ಪ್ರೀತಿ ಕೊಡ್ತಾರೆ. ಎಲ್ಲಿ ಹೋದಲ್ಲೆಲ್ಲ ಅವ್ರಿಗೆ ನಾ ಎಷ್ಟು ಹೇಳಿದ್ರು ಕಡಿಮೆನ. ನೀವು ಭಾಳಷ್ಟು ಸ್ಟೇಜ್ ಶೋಸ್ ಮಾಡ್ತೀರಿ, ಈಗಂತೂ ಕಂಟಿನ್ಯೂ ಸ್ಟೇಜ್ ಶೋಸ್ದಾಗನ ಇರ್ತೀರಿ ನೀವು. ನಿಮ್ಮೆಲ್ಲ ಕಡೆ ಇನ್ಸ್ಟಾ ಆಯ್ತು ಎಲ್ಲ ಕಡೆನೂ ನಾವು ನೋಡ್ತೀವಿ. ಸೊ ನಿಮ್ಗೆ ಯಾವ ಮೆಲೋಡೀಸ್ ವತಿಯಿಂದ ಅಥವಾ ಯಾವ ಮೆಲೋಡೀಸ್ ಇಷ್ಟ ರೀ ನಿಮ್ಗೆ? ಇಲ್ಲ, ಇನ್ನೊಂದು ಏನಕ್ಕೈತ್ರಿ, ಇದೇ ಮೆಲೋಡೀಸ್ ಅಂತೇನು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವರೆಲ್ಲರೂ ನಮ್ಮನ್ನು ಇಷ್ಟಪಡತಿರ್ತಾರೆ, ಅವ್ರು ಕರೆಸ್ತಿರ್ತಾರೆ. ಅವ್ರು ಕರೆದಲ್ಲಿ ನಾವು ಹೋಗ್ಬೇಕಾದ. ಇದಾಗ ಬಂದು ಮೆಲೋಡೀಸಿಗೆ ನಾ ಸೀಮಿತತೆ ಕರೆಂದು ಏನಿಲ್ಲ. ನಮ್ಮನ್ನೆಲ್ಲ ಕಲಾವಿದರು ಕರೆಸ್ತಿರ್ತಾರೆ. ಅವರೆಲ್ಲರೂ ಅಷ್ಟೇ ಪ್ರೀತಿ ಕೊಡ್ತಾರೆ, ನಾವು ಅಷ್ಟೇ ಪರ್ಫಾರ್ಮೆನ್ಸ್ ಕೊಡ್ತೀವಿ, ಜನರನ್ನ ಖುಷಿ ಪಡಿಸ್ತೀವಿ. ಅಂದ್ರೆ ಒಂದು ಮೆಲೋಡಿಸಿಗೆ ಅಂದ್ರೆ ಒಂದು ಯಾವುದೋ ಕಾರ್ಯಕ್ರಮಕ್ಕೆ ಹೋದ್ರೆ ಇಷ್ಟು ಹಾಡ ಆಡ್ಬೇಕಪ್ಪ ಅಂತ ಇರ್ತೈತ್ರ ಏನು? ನಿಮ್ಗೆ ಬೇಕು? ಇಲ್ಲ, ನೋ ಲಿಮಿಟ್ ನಾವು ಹೋದಲ್ರಿ. ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಹಾಡ್ತಾರೆ. ಆದ್ರೂ ನಿಮ್ದು ನೆನಪಿಡುವಂಥ ಒಂದು ಕಾರ್ಯಕ್ರಮಪ್ಪ, ಈ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಇಷ್ಟು ಹಾಡ ಹಾಡಿದೆ ಅಥವಾ ಇಷ್ಟೊತ್ತನ ಶೋ ಇತ್ತಂತೇಳಿ, ಯಾವ ಊರಾಗ ಯಾವ ಕಾರ್ಯಕ್ರಮ ರೀ? ಹಿಡ್ಕಲ್. ಯಾವ್ದ್ರಿ? ಹಿಡ್ಕಲ್. ಹಾಂ ರೀ. ಎಷ್ಟೊತ್ತಾಗಿತ್ತು ರೀ ಅದು ಕಾರ್ಯಕ್ರಮ? ಆ ಕಾರ್ಯಕ್ರಮ ಎಷ್ಟಾಯ್ತು ಗೊತ್ತಿಲ್ಲ, ಆದರೂ ಗ್ರ್ಯಾಂಡ್ ಫಂಕ್ಷನ್ ಅಂದ್ರೆ ನನ್ನ ಅದ ಹಿಡ್ಕಲ್. ಸೊ ಎಷ್ಟು ಕ್ರೌಡ್ ಇತ್ತು ರೀ ಅವಾಗ? ಮಂದಿ ಎಷ್ಟು ಸೇರಿದ್ರು ಆ ಇವೆಂಟಿಗೆ ಅಜಮಾಸ್ತಂದ? ಅಲ್ಲೊಂದು 10,000 ಜನ ಕೂಡಿರ್ಬೋದು ರೀ. ಎಷ್ಟು ಹಾಡ ಆಡಿದ್ರಿ? ಇಲ್ಲ, ಅದ ಒಂದೊತ್ತು ಹೇಳಕ್ಕೆ ಬರಂಗಿಲ್ಲ. ಮೊನ್ನೆ ಬೇವ್ರ ಫಂಕ್ಷನ್ ಒಂದು ಮಾಡಿದೆವು, ಅಲ್ಲಿ ಸಿಕ್ಕಾಪಟ್ಟಿ ಜನ ಇತ್ತು. ಬೇವ್ರ ಫಂಕ್ಷನ್ ಅದ ನಮ್ಮ ಗೋಪಾಲ್ ಸರ್ ಕಲಾಸಿಂಚನ ಅವ್ರದ, ಅಲ್ಲಿ ಸಿಕ್ಕಾಪಟ್ಟಿ ಜನ ಇತ್ತು. ಆ ಥರ ಫಂಕ್ಷನ್ ಇರ್ತಾವ್ರೆ, ಆದರೆ ಇದು ಅತ್ಯಾಕರೆ ನಿರ್ದಿಷ್ಟವಾಗಿ ಹೇಳೋಕ್ಕಾಗಲ್ಲ. ಸೊ ನೀವು ಎಲ್ಲ ಕಾರ್ಯಕ್ರಮದಾಗ ಹೋದಾಗ ಒಂದು ಪರ್ಟಿಕ್ಯುಲರ್ ಸಾಂಗ್ ಅಂತೂ ಹಾಡ ಹಾಡ್ತೀರಿ, ನಿಮ್ಮ ಆಡಿಯನ್ಸ್ ಅದನ್ನ ಕೇಳ್ತಾರ. ಯಾವ ಸಾಂಗ್ ರೀ ಅದು? ಮಹಾರಾಷ್ಟ್ರ ಮಣಿತಾನ ಹರ್ಕೊಂಡಿ, ನನಗಾಗಿ ಬಾಳೆ ಹಾಳು ಮಾಡ್ಕೊಂಡಿ, ಗೆಳತಿ ನಿನಗಾಗಿ ಏನರೇ ಪಡ್ಕೊಂಡಿ. ನಿಮ್ದು ಜಾಸ್ತಿ ವೈರಲ್ ಆಗಿ ಈ ಸಾಂಗಿಗೆ ನಂಗೆ ಹೆಸರು ಬಂತಪ್ಪ, ಯಾವ ಸಾಂಗ್ ರೀ ಅದು? ಇದನ್ನು ಕೊಕ್ಕಟನೂರು ಜಾತ್ರೆ ಬಾರ ಪ್ಲೀಸ್ ಜಾತ್ರೆ ಕರೀ. ನಾನು ಅದ ಪಿಚ್ನಾಗ ಹಾಡ್ಬೇಕಂದ್ರೆ ಇವೆಲ್ಲ ಮೈ ಕರ್ಕೊಂಡು ಹೋಗ್ತಾರೆ. ಇಲ್ರಿ, ಒಂದು ಎಲ್ಲ ಹೈ ಪಿಚ್ ಐತಿ ಸಾಂಗ್ ಅದ. ಒಂದು ಸ್ವಲ್ಪ ಯಾವ್ದಾರು ಒಂದು 2 ಲೈನ್ ಹಾಡ್ರಲ್ಲ, ಜೋರಂಗಾರ ಹಾಡ್ರಿ, ಏನು ನಡೀತೈತ್ರಿ? ಕೊಕ್ಕಟನೂರ ಜಾತ್ರೆಗೆ ಬಾರ ಗೆಳತಿನ ಕರ್ಕೊಂಡ, ಹಿಂದಿಂದ ಬರ್ತನ ನಡಿಯ ದೋಸ್ತನ ಗಾಡಿ ಎತ್ತುಕೊಂಡ, ನಾ ಪ್ರೀತಿಲೆ ಕೊಡಿಸಿದ ಲಂಗ ದವಣಿ ಉಟ್ಟುಕೊಂಡ, ಹೆಂಡ ಮಂದ್ಯಾಗ ಎದ್ದ ಕಾಣಂಗ ಹೂವ ಮುಡ್ಕೊಂಡ, ನೀನ ಮೆತ್ತನ ಕೈಗೆ ಮಿರಿ ಮೆಂಚು ಮದರಂಗಿ ಹಚ್ಚಿಕೊಂಡ. ಭಾರಿ, ಅದನ್ನ ಕೇಳಿದ್ದಕ್ಕೆ ಇದಕ್ಕೆ ಅಲ್ಲಿ ಭಾಳ ಹಿಂಗೆ ಜೋರಾಗಿ ಹಾಡಿದಿತ್ತು. ಬಟ್ ಇಲ್ಲೂ ಭಾಳ ಪ್ಲೆಸೆಂಟಾಗಿ ಕೇಳಿಸೈತ್ರಿ. ಥ್ಯಾಂಕ್ ಯು ಸೋ ಮಚ್ ರೀ. ಈಗ ನೀವು ನೆಕ್ಸ್ಟ್ ನಿಮ್ದು ಪ್ಲ್ಯಾನ್ಸ್ ಏನದಾವ್ರಿ? ಮೂವೀಸ್ ಒಳಗದು ಏನಾರ ಆಫರ್ ಬಂದಿದ್ದು ಏನಾರ ರೀ ಹಾಡಕ್ಕೆ? ಮೂವಿ ಒಳಗೆ ಆಫರ್ ಏನೋ ಬಂದಿಲ್ಲ ರೀ. ಮೊನ್ನೆ ಬನಟ್ಟಿ ಒಳಗೆ ಫಂಕ್ಷನ್ ಅಂತ ಪಿ ಮೂರ್ತಿ ಅವ್ರು ಹೇಳ್ಯಾರ,
ಅವಾಗ ಆ ಫಂಕ್ಷನ್ದಾಗ ಒಂದು ಸಾಂಗ್ ನಿಮ್ಗೆ ಡೆಡಿಕೇಟ್ ಕೊಡ್ತೀನಪ್ಪ, ನೀವು ಹಾಡಿ ಕೊಡೋಕ್ರಿ ತೇಕರಿಂದ ಅದು ಅವಕಾಶ ಕೊಟ್ಟರೆ ಹಾಡ್ತೇನ್ರಿ. ಇಲ್ಲ ಅಂದ್ರೂ ನಾನು ಇಲ್ಲೇ ಉತ್ತರ ಕರ್ನಾಟಕದ ರಾಜನಗತಿ ಅದೀನಿ, ಇಲ್ಲೇ ಇದ್ದು ಬಿಡ್ತೀನಿ, ನನಗೇನಾಗೋದು. ಇಲ್ಲೇ ರೂಲ್ ಮಾಡತ್ತಾರ ಅವ್ರು. ಜಾನಪದ ಗೀತೆಗ ಅಥವಾ ಈಗ ನಮ್ಮ ಕಲಾವಿದ್ರಿಗೆ ಮತ್ತು ಮೂವಿ ಸಿಂಗರ್ಸಿಗೆ ಡಿಫ್ರೆನ್ಸ್? ಇಲ್ಲ, ನಮಗೂ ಅವ್ರಿಗೆ ಭಾಳ ಡಿಫ್ರೆನ್ಸ್ ಆಕತ್ರಿ. ಅವರೆಲ್ಲ ಕಲಿತು ಹಾಡ್ತಾರ್ರಿ, ನಾವು ಕಲೀಲಾರ್ದ ಹಾಡ್ಬೇಕಲ್ಲ. ಬಟ್ ಆದ್ರೂ ಅವ್ರನ್ನ ರೂಲ್ ಮಾಡಾತಿರಲ್ಲ, ಅದು ನಮಗೆ ಭಾಳ ಹೆಮ್ಮೆ ವಿಷಯ. ಈಗ ಪ್ರತಿಯೊಂದು ಮೂವಿ ಒಳಗ ಪ್ರತಿಯೊಂದು ಯಾವ್ದಾದ್ರು ಸಣ್ಣ ಏನೋ ಮಾಡ್ಲಿ ಅವ್ರಿಗೆ ನಮ್ಮ ಭಜನಾ ಪದ ಆತು, ಅವ್ರ ನೀವು ಎಲ್ಲಾರು ಜಾನಪದ ಕಲಾವಿದ್ರು ಹಾಡುದಾತು ಎಲ್ಲಾರು ಇಷ್ಟಪಡ್ತಾರೆ. ಇಂಥವ್ರು ಒಬ್ರು ಕೇಳುವುದಿಲ್ಲ ಅಂತಿಲ್ಲ, ಯಾಕಂದ್ರೆ ನಿಮ್ಮ ಪ್ರತಿಯೊಂದು ಸಾಂಗ್ಗಳು ಹಂಗಿರ್ತಾವು, ವೈರಲ್ ಆಗೇ ಹಾಕವು. ವೈರಲ್ ಆಗ್ಲಿಕ್ಕಂದ್ರೆ ಅವ್ರು ಕೇಳಿದಾಗ ಮನುಷ್ಯಾಗ ಫೀಲ್ ಆಗೇ ಹಾಕೈತ್ರಿ. ಉತ್ತರ ಕರ್ನಾಟಕ ಆರ್ತಾಕೈತಿ ಬಿಡ್ತೈತಿ ಗೊತ್ತಿಲ್ಲ, ಬಟ್ ಅದು ಮನುಷ್ಯಾಗ ಪಕ್ಕಾ ಫೀಲ್ ಆಕ್ಕವ್ರಿ ನಿಮ್ಮ ಸಾಂಗ್ಗಳು. ನಿಮ್ಗೆ ಆಗೈತಿಲ್ರಿ? ಮತ್ತೆ ಅರ್ಥ ಮಾಡ್ಕೊರಲ್ಲ ಉತ್ತರ ಕರ್ನಾಟಕ ಭಾಷೆಗೆ ಎಷ್ಟು ಶಕ್ತಿ ಐತೆ ಅನ್ನೋದು. ನಾ ಏನು ಹೊರಗಿನ ಕೇಳ್ರಿ, ನಾನು ಇಲ್ಲೇ ಉತ್ತರ ಕರ್ನಾಟಕದಕ್ಕಿನ್ನ ಇಲ್ಲಿ ಹುಡುಗಿ ಆಗಿನ ನನಗೆ ಹೆಮ್ಮೆ ರೀ ಅದು, ನಮ್ಮ ಮಂದಿ ಅಂತೇಳಿ. ಅವರು ನಮ್ಮ ಭಾಷೆ ಇಷ್ಟಪಡ್ತಾರಂದ್ರ ನಮ್ಮ ಭಾಷೆಗೆ ಎಷ್ಟು ಶಕ್ತಿ ಐತಿ ಅನ್ನೋದು ನೀವು ಅರ್ಥ ಮಾಡ್ಕೊರಿ. ಆ ಶಕ್ತಿ ಇದ್ದೆಲ್ಲ ನಾನು ಬೆಳೆದಿನ್ರಿ, ಇಷ್ಟು ಹೆಸರಾಗೈತಿ. ಮತ್ತು ನಿಮ್ಮಂತ ನೀವು ಮಾಡಿದ ಎಲ್ಲ ವಿಡಿಯೋಸ್ಗೂ ನೀವೆಲ್ಲ ಮಾಡಿದ ಸಾಂಗಿಗೂ ನಾವು ಸ್ವಲ್ಪ ಲಿಪ್ ಸಿಂಕ್ ಅಥವಾ ಒಂದು ಸ್ವಲ್ಪ ಏನೋ ಡಿಫ್ರೆಂಟಾಗಿ ಮಾಡಿದಾಗನ ನಮ್ಮನ್ನು ಸಾಂಗ್ ಸ್ವಲ್ಪ ವೈರಲ್ ಆಕ್ಕವ್ರಿ. ಮಾತ್ರಿ ಸಂಜೆದ ಸಂಜಿತ್ ತಮಗೆ ಬಿಟ್ಟಿದ್ರಿ, ಅವ್ರ ಟೈಮ್ ಆಗಕ್ಕೆ ಬಂತೇನೋ ಪಾಪ ಅವ್ರಿಗೆ ನೆನಪಾಗತ್ತವ. ಇಲ್ಲ ನಿಮ್ಮ ಅಕಸ್ಮಾತ್ ಸರ್ಕಾರಿ ನೌಕರಿ ಹಿಂಗದು ತೊಗೊಂಡು ಆಗೋದಿತ್ತಂದ್ರೆ ಯಾವ ಫೀಲ್ಡ್ ಒಳಗೆ ಇರ್ಬೇಕಂತ ಆಸೆ ರೀ? ಶಿಕ್ಷಣ ವೃತ್ತಿ ಒಳಗೆ ಇರ್ತೀನಿ ರೀ, ನಾನು ಟೀಚರ್ ಆಗಿರ್ತಿದ್ದೆ. ಇಲ್ಲ, ಟೀಚರ್ ಆಗ್ಬೇಕಂತೇಳ ಕನಸಿತ್ತು, ಆದ್ರೆ ಈ ಫೀಲ್ಡ್ ಹೆಂಗೆ ಕರ್ಕೊಂಬತ್ತು ಅನ್ನೋದು ನನಗೆ ಗೊತ್ತಾಗಿಲ್ಲ. ನಿಮ್ಮ ಮನ್ಯಾಗಿನವ್ರ ಆಸೆ ಏನಿತ್ತು ರೀ? ಅಂದ್ರೆ ನಿಮ್ಮ ಫ್ಯಾಮ್ಲಿದವ್ರು ಇಲ್ಲ ನನ್ನ ಮಗ ಅಥವಾ ನಮ್ಮ ಅಣ್ಣ ಇದನ್ನ ಆಗ್ಬೇಕಾಗಿತ್ತಪ್ಪ ಅಂತೇಳಿ? ಇಲ್ಲ, ನೀವು ಜಾಬ್ ಕೇಳಿರಲ್ಲ, ನಾ ಯಾವ ಜಾಬ್ ಹಿಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮ್ಮ ತಂದೆ ತಾಯಿ ನಾ ಹೆಂಗೆ ನೋಡ್ಕೊಂಡು ಹೋಗೋದು ನಂಗೆ ಭಾಳ ಹೆಮ್ಮೆ ಐತಿ. ಅಲ್ರಿ, ನಾ ಕೇಳಿದ್ದು ಅಂದರಿ ಅವ್ರಿಗೆ ನೀವು ನಮ್ಮ ಅಪ್ಪರಿಗಿತ್ತು ರೀ ನನ್ನ ಮಗಳು ಡಾಕ್ಟರ್ ಆಗ್ಬೇಕಂತೇಳಿ, ಅದಕ್ಕೆ ಒಂದು ವರ್ಷ ನೀಟಿಗೆ ಆಕಾಶಿಗದು ಹಾಕಿದ್ರಿ. ಬಟ್ ಆದ್ರೂ ನನ್ನ ಮಗ ಇದನ್ನ ಆಗ್ಬೇಕಂತೇಳಿ ಅವ್ರದ್ದೊಂದು ಡ್ರೀಮ್ ಇರ್ತದೆ, ಅದನ್ನ ಕೇಳಿದೆ ಅಷ್ಟೇ ರೀ ನಾನು. ಇಲ್ಲ, ಅವ್ರಿಗೆ ಆಸೆ ಇತ್ತ ನನ್ನ ಮಗ ಒಂದು ಗೌರ್ಮೆಂಟ್ ಜಾಬ್ ಮಾಡ್ಲತ್ತೇಕ್ರಂದು, ಆದ್ರೆ ಅವ್ರು ಗೌರ್ಮೆಂಟ್ ಜಾಬ್ ನಾ ಈಡೇರಿಸಿಲ್ಲ. ಆದ್ರೆ ಅವ್ರಿಗೆ ನಾ ಕಷ್ಟ ಬರ್ಲಾರ್ದಂಗೆ ನೋಡ್ಕೊಂಡೇನೆ. ಖುಷ್ ಅದಾರಲ್ರಿ ಅವ್ರಿಗೆ? ಏನಂತಾರ್ರಿ ಅವ್ರ ಮಗ ಇಷ್ಟು ಹೆಸರು ಮಾಡಿ ಪ್ರತಿಯೊಬ್ಬರು ಇದನ್ನ ಹೇಳಿದಾರೆ? ಎಲ್ಲ ಹೆಮ್ಮೆ ಪಡ್ತಾರೆ, ಯಾಕಂದ್ರೆ ಎಲ್ಲಿ ನಾವು ಆದ್ರೂ ನೀವು ಪರ್ಸ್ಕೊಳ್ರಿ ತಂದೆ ತಾಯಿಪ್ಪ ಅಂತಂದ್ರೆ ಅದೊಂಥರ ಹೆಮ್ಮೆ ಅವರಿಗೆ ಅಷ್ಟೇ. ಇಲ್ಲ, ನಾವು ಏನು ಕೋಟಿ ರೂಪಾಯಿ ಗಳಿಸಿದ್ರು ನಮ್ಗೇನು ಬೇಕಾಗಿಲ್ಲ, ಯಾರು ನೋಡಂಗಿಲ್ರಿ, ಹೌದಿಲ್ಲ? ಈಗ ನಾವು ಎಷ್ಟು ಗಳಿಸಿ ಕೋಟಿ ಅಲ್ಲ 1000 ಕೋಟಿ ಗಳಿಸಿಟ್ರು ಯಾರಿಗೂ ಗೊತ್ತಿಲ್ಲದೆ ಗಳಿಸಿದಾರೆ, ಅದು ಯಾರಿಗೂ ಗೊತ್ತಾಗೋದಿಲ್ಲ. ಆ ಕೋಟಿ ರೂಪಾಯಿಗೆ ಬೆಲೆ ಇಲ್ಲ. ನಾನು ಒಂದು 10 ರೂಪಾಯಿ ನೋಟಿಗೆ ಹೆಸರು ಬೆಲೆ, ನನ್ನ ಹೆಸರು ಬರೀ 10 ನೋಟ್ ರೂಪಾಯಿ ಬೆಲೆ ಬಾಳೆ, ಆದ್ರೆ ಇಡೀ ಜಗಕ್ಕೆ ಗೊತ್ತಾಗೈತಿಲ್ಲ, ಅಷ್ಟೇ ಸಾಕು ನನಗೆ. ರೊಕ್ಕದ ವಿಷಯ ಸಪ್ರೇಟ್ ಇರ್ಲಿ ರೀ, ಬಟ್ ಅದು ನಿಮ್ಮ ಫ್ಯಾನ್ಸ್ ಅಂತೇಳಿ ನಿಮಗೆ ಏನಾಗಲಿ ಪ್ರತಿಯೊಂದು ಅವ್ರ ಮನ್ಯಾಗಿನವ್ರಿಗೆ ಆಗೈತೆ ಅಂತೇಳಿ ಏನವ್ರು ಸ್ಟೋರಿ ಹಾಕೋದು ಪೋಸ್ಟ್ ಮಾಡೋದು ಮಾಡ್ತಾರಲ್ರಿ, ಅದ್ರೊಳಗೆ ನೀವು ಎಲ್ಲ ಗಳಿಸಿದಂಗೆ ರೀ. ಅಷ್ಟೇ. ನಿಮ್ಗೆ ಅಂತೇಳಿ ಮೂವಿ ಮಾಡ್ಬೇಕು ನಾನು ಅಥವಾ ನಾನು ಆ್ಯಕ್ಟ್ ಮಾಡ್ಬೇಕು ಅನ್ನೋದು ಏನಾರ ಆಸಕ್ತಿ ಐತ್ರಿ? ಅಷ್ಟು ದೊಡ್ಡ ಅವಕಾಶಗಳು ನಮ್ಮಂತ ಬಡ್ರ ಮಕ್ಕಳಿಗೆ ಯಾರು ಕೊಡ್ತಾರೆ ಹೇಳ್ರಿ? ಬಡ್ರ ಮಕ್ಕಳ ಸಾಂಗ್ ಹಾಡು ಇಷ್ಟು ಚಂದ ಎಲ್ಲ ಕಡೆ ವೈರಲ್ ಆಗಿ ನಿಂತವ್ರಿಗೆ ನೀವ ಹಿಂಗೆ ಅಂದ್ರಂದ್ರೆ ಈಗೀಗ ಹುಡ್ತಿರ್ತಾರೆ ಪಾಪ, ಅವ್ರು ಏನು ಅನ್ಕೋಬಾರ್ದು. ಅಲ್ಲ, ಎಷ್ಟೋ ಜನದ ಹೆಸರು ವೈರಲ್ ಇರ್ತೈತಿ, ಕೈಯಾಗ ರೊಕ್ಕ ಇರಂಗಿಲ್ಲ, ಅವ್ರೇನು ಮಾಡ್ಬೇಕು ಪಿಕ್ಚರ್? ರೊಕ್ಕ ಇಲ್ಲ ಅಂದ್ರೆ ಏನಂತೀರಿ, ಟ್ಯಾಲೆಂಟ್ ಇರ್ತೈತಲ್ಲ, ಟ್ಯಾಲೆಂಟ್ ಇಲ್ಲಾರ ಅವ್ರು ಬೂಮ್ ಆಗ್ಬೋದಿಲ್ರಿ. ಈಗ ಮೊದಲು ನೀವು ಮಾಡ್ಬೇಕಾದ್ರೆ ನಿಮ್ಗೆ ಯಾರು ಬಂದು ರೊಕ್ಕನ ಹಾಕ್ತೀನಿ ನೀನು ತಗೋ ಹಾಡು ಹೋಗಪ್ಪ ಅಂತ ಯಾರು ಕೊಡ್ತಾರೇನ್ರಿ? ನೀವು ರೊಕ್ಕ ಹಾಕ್ರಿ, ಹಂಗಾರ ಮೂವಿ ಮಾಡ್ತಾನ. ಮೂವಿ ಮಾಡ್ತೀರಿ? ನೀವು ಮಾಡ್ರಿ. ನಾ ರೊಕ್ಕ ಹಾಕಿ ನಾನ ಮೂವಿ ಮಾಡ್ಕೊರಕ್ಕೆ ಇಷ್ಟೊತ್ತಿಗೆ ನಾ ಹೆಸರು ಎಲ್ಲ ಮಟಾಶ್ ಮಾಡ್ಕೊಂಡು ಹೋಗ್ತೀನಿ. ನೀವು ರೊಕ್ಕ ಹಾಕ್ರಿ, ನಾ ಮೂವಿ ಮಾಡ್ತೀನಿ. ನೀವು ಮೂವಿ ಮಾಡ್ತೀರಿ ಅಂದ್ರೆ ನಿಮ್ದಾದಂಥ ಏನು ಸ್ಟೋರಿ ರೆಡಿ ಐತ್ರು ಹೆಂಗೆ? ಈಗ ಅಕಸ್ಮಾತ್ ಒಂದಿಷ್ಟು ಜನ ಪ್ರೊಡ್ಯೂಸರ್ಸ್ ನೋಡ್ತಿರ್ತಾರಪ್ಪ, ಇಲ್ಲ ಪರ್ಸು ಕೊಲ್ಲೂರು ನಾವು ಮೂವಿ ಮಾಡತ್ತಾನ ಅಂದಿಂದ ನಾ ಇನ್ವೆಸ್ಟ್ ಮಾಡ್ತೀನಿ ಒಂದು ಮೂವಿ. ಸೊ ಅದಕ್ಕೆ ನಿಮ್ದಾದಂತೇಳಿ ಒಂದು ಸ್ಟೋರಿ ರೆಡಿ ಐತಿ, ಸ್ಟೋರಿ ಲೈನ್ ಐತ್ರಿ, ಏನಾರ ಪ್ಲ್ಯಾನಿಂಗ್ಸ್? ನನ್ನ ಲೈಫ್ ಸ್ಟೋರಿನ ಒಂದು ಪಿಕ್ಚರ್ ಆಕೈತಿ, ಮಾಡಿದ್ರೆ ಇನ್ವೆಸ್ಟ್ಮೆಂಟ್ ಮಾಡೋರು ಯಾರು ಇದ್ರೆ ಹೇಳ್ರಿ, ಮಾಡೋಣ ಮೂವಿ ರೀ ನಿಮ್ಮ ಲೈಫ್ ಸ್ಟೋರಿನ. ಸೊ ನೀವೇ ಆ್ಯಕ್ಟ್ ಮಾಡಿ ನೀವೇ ಹಾಡೋರು.
ಹೀರೋಯಿನ್ ಆಗಿ ಯಾರನ್ನಾರ ಕರ್ಕೋಬೇಕಾರ ಪ್ರಿಯಾ ಚೌಧರಿ. ಯವ್ವ ನಾ ಏನು ನಾ ಅರ್ಥ ಮಾಡ್ಕೊರಿ ಒಂದ್ ಸೆಕೆಂಡ್ ತಡ್ರಿ ನಾ ಮುಂದೆ ಅದೀನಿ ಹಂಗಿಂಗ್ ಅಂತ ಬೇಡ ಏ ಇಲ್ಲ ಹಂಗಿಲ್ರಿ ನಿಮ್ಮ ಆಕ್ಟಿಂಗ್ ನಾವು ಫಿದಾ ಆಗಿವು. ಅನ್ಬೇಡ್ರಿ ಕೇಳ್ರಿ ಒಂದ್ ಸೆಕೆಂಡ್ ಕ್ವಶನ್ ನಾ ಏನು ಹೇಳತ್ತಿದ್ದು ಮರ್ತ ಹೋದ್ನಿ ನೀವು ಹಂಗಂದ್ರಿ ಅಂದ್ರೆ ನಾ ಏನು ಕೇಳ್ತೀನಿ ನೀವು ನಾರ್ಮಲ್ ಯೂಟ್ಯೂಬ್ ವಿಡಿಯೋ ಸಾಂಗ್ ಬಿಟ್ಟು ಶಾರ್ಟ್ ಫಿಲ್ಮ್ಸ್ ಅದು ಹಿಂಗೆ ಯೂಟ್ಯೂಬ್ದಾಗ ನೋಡ್ತೀರಿ ಟೈಮ್ ಸಿಕ್ಕಾಗ ನೋಡ್ತೀವ್ರಲ್ಲ. ನೋಡಿ ಯಾರು ಇಷ್ಟ ರೀ ನಿಮ್ಗೆ ಅವ್ರ ಆ್ಯಕ್ಟಿಂಗ್ ಅಥವಾ ಅವ್ರು ಮಾಡೋ ಕಂಟೆಂಟ್ ಕ್ರಿಯೇಟ್ರ್ ಮೇಲ್ ಕ್ರಿಯೇಟ್ರ್ ಒಳಗೆ ಹೇಳ್ರಿ ಫಸ್ಟ್ ಹುಡುಗರದ್ರಾಗ ಇವ್ರ ಕಂಟೆಂಟ್ ಇಷ್ಟ ನನಗೆ ಅಥವಾ ಇವ್ರು ಮಾಡೋ ಆ್ಯಕ್ಟಿಂಗ್ ಇಷ್ಟ ಕತಿಗಳು ಚಂದ ಅದಾವು. ನನಗೆ ಈ ಎಮೋಷನ್ಸ್ ಸೀನ್ಸ್ ಅಂದ್ರೆ ನಿಂಗರಾಜ್ ಸಿಂಗಡಿ ಅನ್ನ ರೀ. ನೆಕ್ಸ್ಟ್ ಕಾಮಿಡಿ ಬಂದ್ರೆ ರಾಜು ಅನ್ನ ಲಪ್ಪಂಗ ರಾಜು ಅನ್ನ. ಮುಂದೆ ಫೀಮೇಲ್ ಆ್ಯಕ್ಟರ್ ಅಂದ್ರೆ ನಮ್ಮ ಸ್ಟೆಫಿ ಅಕ್ಕ. ನೆಕ್ಸ್ಟ್ ನೀವು ನಿಜವಾಲು ನಾ ಮುಂದೆ ಅದನ್ನ ತಳಿ ಲಾಸ್ಟಿಗೆ ಒಂದು ನೀವು ಇಲ್ಲ ನಿಜವಾಲು ನೀವು ಏನು ಯಾಕೆ ಅನ್ಕೋರಿ ನಮ್ಗೆ ಆ್ಯಕ್ಚುಲಿ ನಿಮ್ಮ ಆ್ಯಕ್ಟಿಂಗ್ ಭಾಳ ಇಷ್ಟ. ನಾ ಅನ್ಕೊಂಡಂಥ ಈ ಆ್ಯಕ್ಟರ್ಗಳು ಒಳಗಿದೆ ಮತ್ತು ಮಲ್ಲು ಅಣ್ಣ ಇವರೆಲ್ಲ ಒಳ್ಳೆ ಕಂಟೆಂಟ್ ಕೊಡ್ತಾರೆ. ಬಾಗಲಕೋಟೆ ಮಲ್ಯ ಅಣ್ಣ. ಸೊ ನೀವು ಸಾಂಗ್ಸ್ ಎಲ್ಲ ಶೂಟ್ ಮಾಡ್ತಿರಲ್ಲ ಆ ಸಾಂಗ್ಸಿಗೆ ಬಂಡವಾಳ ಅಥವಾ ಪ್ರೊಡಕ್ಷನ್ ಅಂತೇಳಿ ಯಾರ್ದು ಇರುತ್ತ್ರಿ? ನಾವೇ ಇರ್ತೀವಿ ರೀ, ನಮ್ಮ ಮನೆ ಇರ್ತಾರೆ ಎಲ್ಲ ಮೇಂಟೈನ್ ಮಾಡ್ಕೋತಾರೆ. ನಾವು ಜಾಸ್ಟ್ ಆ್ಯಕ್ಟ್ ಮಾಡೋದು ಸಾಂಗ್ ಹಾಡೋದು. ಎಲ್ಲಿ ಹಾಡ್ತೀರಿ ನೀವು? ನಿಮ್ದು ಆದಂಥ ಸ್ಟುಡಿಯೋ ಐತ್ರೋ ಹೆಂಗ್ರಿ? ಹಾಂ ನಮ್ದು ಐತ್ರಿ ಸ್ಟುಡಿಯೋ. ಯಾವ ಊರಾಗ್ರಿ? ಕೋಲೂರಾಗ. ಸೊ ನೀವು ಪ್ರಾಪರ್ ಹುಟ್ಟಿ ಬೆಳೆದಿಲ್ಲ ಕೋಲೂರು ಅಂದ್ರೆ ಕೆಲವೊಂದು ಸಾಂಗ್ ಹೆಂಗಿರ್ತಾವ್ರೆ ಯಾವ ಥರ ಹೇಳ್ಬೇಕಂದ್ರೆ ಕೆಲವು ಸಾಂಗ್ ನಮ್ಮೂರಾಗೂ ಮಾಡ್ತೀವಿ, ಕೆಲವು ಸಾಂಗ್ ಉಮ್ರಾಣೆ ಮಾಡ್ತೀನಿ. DJ ಅರವಿಂದ್ ಅತ್ತಿ ಹಾಕಿರೋದು ಫಸ್ಟ್ ನಮ್ಮ ಚಾನಲ್ ಬೆಳೆಸಿದ್ರು ಅವ್ರನ್ನೆಲ್ಲ ಹೇಳ್ಬೇಕಿಂತ ವಿಡಿಯೋದಾಗ. ಹೌದಲ್ಲ? ಎಸ್ ಬೇಕ್ರಿ ಅದು. ಸೊ ನಮ್ಗೆ ಸ್ಟಾರ್ಟಿಂಗಿಗೆ ಯಾರು ನಾನು ಎಲ್ಲರೂ ಹೇಳ್ಕೊರತ್ನಾಗ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡೀವಿ ಯಾರು ಸಪೋರ್ಟಿಂದ ಬೆಳೆದೀವಿ ಅದು ಬೇಕು. ಜರ್ನಿ ಯಾರಿಂದ ಸ್ಟಾರ್ಟ್ ಆಯ್ತು ಅನ್ನೋದು ಇಂಪಾರ್ಟೆಂಟ್. ನಿಮಗೆ ಬ್ಯಾಕ್ ಬೋನ್ ಬೆನ್ನೆಲುಬಾಗಿ ಸ್ಟ್ರಾಂಗ್ ಆಗಿದಾರಪ್ಪ ಅವ್ರ ಸಂಬಂಧ ನಾನು ಸ್ಟ್ರಾಂಗ್ ಆಗಿ ನಿಂತೀನಿ ಇವತ್ತನ್ನಕ್ಕೆ ಯಾರು ಅದಾರ? ನಮ್ಮ ಅಣ್ಣ. ಏನು ಹೆಸರು ಇರೋದು? ಬಸವರಾಜ್. ಸ್ವಂತ ಅಣ್ಣ ರೀ ಅಥವಾ ಹಿಂಗೆ ಕಾಕ ಚಿಕ್ಕಪ್ಪನ ದೊಡ್ಡಪ್ಪನ ಮಕ್ಕಳು? ಇಲ್ಲ ನಮ್ಮ ಅಣ್ಣ ಸ್ವಂತ ಅಣ್ಣ ರೀ. ಅವ್ರು ಏನು ಮಾಡ್ತಾರ್ರಿ ವರ್ಕ್? ನಮ್ಮ ಜೋಡಿನೇ ಇರ್ತಾರೆ. ಸೊ ನಿಮ್ಮ ಕಾರ್ಯಕ್ರಮಗಳಿಗೆ ಹೋಗೋದು ಪ್ರತಿಯೊಂದು ಅವ್ರನ್ನ ನೋಡ್ಕೋತಾರೆ, ನೀವು ಡೈರೆಕ್ಟ್ ಕಾಲ್ ಮೇಲೆ ಮಾತಾಡ್ತಾರೆ? ನಾನು ಕವಲ ಮಾಡೋದು ಅವ್ರ ವರ್ಕ್ ರೀ. ಹೌದ್ರಿ. ಸೊ ಎಲ್ಲಿ ಹೋದ್ರು ನಿಮ್ಮ ಜೊತೆ ಇದ್ದೇ ಇರ್ತಾರೆ ರೀ ಅವ್ರು ಕಾಯಮ್ಮ? ವಾವ್. ಸೊ ನಿಮಗೆ ಪ್ರತಿಯೊಂದು ಅವರು. ಹಾಂ ಇನ್ನೊಂದು ಅನ್ನೋಕ್ಕೇನ ಸೆಂಟಿಮೆಂಟ್ ಒಂದು ಭಾಳ ಕಟ್ರಿ. ಅದು ಅಷ್ಟು ಸರಳ ಅಂತೂ ಬರೋದೇನೇ ಇಲ್ಲ ರೀ. ನಿಜವಲ್ಲೂ ನಾವು ಪುಣ್ಯ ಮಾಡಿ ನಾ ಮಾತ್ರ ಭಾಳ ಪುಣ್ಯ ಮಾಡೀನಿ. ಯಾಕಂದ್ರೆ ನನಗೆ ತಂದೆ ತಾಯಿ ಅಣ್ಣ ತಂಗಿ ಅಕ್ಕ ತಂಗಿ ಅಣ್ಣ ತಮ್ಮ ಎಷ್ಟು ಮೇಲಾಗಿ ಇಷ್ಟೆಲ್ಲ ಜನರ ಪ್ರೀತಿ ಇದನ್ನೆಲ್ಲ ನಾ ಗಳಿಸ್ಕೊಂಬಂದಿಲ್ಲ. ನನಗಿಂತ ಪುಣ್ಯವಂತ ಬೇರೆದವ ಯಾರೂ ಇಲ್ಲೇನೋ ಅನ್ಸೈತಿ ನನಗೆ. ನೀವು ಬಾಯ್ ಬಿಟ್ಟು ಅಣ್ಣ ಅಂತ ಹೇಳ್ಕೊತೀರಿ, ಬಟ್ ನನಗೆ ಅಣ್ಣಾರಿ ಇಲ್ರಿ. ನೀವು ಹೇಳೋದಕ್ಕೆ ನನಗೂ ನಮ್ಮ ಅಣ್ಣ ಇದ್ದಿದ್ನಂದ್ರೆ ಹಿಂಗೆ ಸಪೋರ್ಟಿಗೆ ಇರ್ತಿದ್ನಲ್ಲ ಅಂತೇಳಿ ನನಗೂ ಫೀಲ್ ಆಗತ್ತೆ ರೀ. ಅದು ನೀವು ಎಷ್ಟು ಸರಳ ಹೇಳಿದ್ರಿ. ನನ್ನ ಬ್ಯಾಕ್ ಬೋನ್ ಪ್ರತಿಯೊಂದು ನಮ್ಮ ಅಣ್ಣನ. ಬಟ್ ಆದ್ರೂ ನಮಗೂ ಇಲ್ಲ. ಇನ್ನೊಂದೇನು ಗೊತ್ತಿ, ರಿಲೇಷನ್ಶಿಪ್ದಾಗ ಯಾರೋ ಅವ್ರು ಬ್ಯಾಕ್ ಬೋನ್ ಇರ್ಬೇಕ್ರಿ. ಕೆಲವೊಬ್ರು ಯಾರೂ ಇಲ್ದನೇ ಇರ್ತಾರಲ್ಲ ಅಂತ ನೋಡೋಣ ನಂಗೆ ಭಾಳ ಕೆಟ್ಟ ಒಂಥರ ಇದು ಅನಿಸ್ತೈತಿ, ಫೀಲ್ ಅನಿಸ್ತೈತಿ. ಹಂಗೆ ನನಗೆ ಮಮ್ಮಿ ಪಪ್ಪ ಆಯ್ತು ಅಥವಾ ನಮ್ಮ ಟೀಮ್ ನನಗೆ ಸಪೋರ್ಟಿಗಾಗಿ ಅದಾರ. ಬಟ್ ನೀವು ನಮ್ಮ ಅಣ್ಣ ಅದಾರ ನನಗೆ ಪ್ರತಿಯೊಂದು ನನ್ನ ಕಾವಲ ಹಿಂಗೆ ಅದಾರ ಆ ವರ್ಡ್ ಅಂದ್ರಲ್ಲ, ಅದಕ್ಕೆ ನನಗೂ ನಮ್ಮ ಅಣ್ಣಾರು ಇದ್ದಿದ್ರೆ ಹಂಗಿರ್ತಿತ್ತೇನು. ನೀವು ಭಾಳ ಎಮೋಷನ್ಸ್ ಹೋಗ್ಬಿಟ್ರಿ. ನಾ ಕೇಳೋದು ನಿಮಗೆ ಹಂಗೆ ಹರ್ಟ್ ಮಾಡತ್ನೇನು ಅನ್ಸಂದ್ರೆ ನಾನು ಯಾವುದೇ ಕಷ್ಟದಾಗಿರಲಿ ನನಗೆ ಇಂಥದ್ದು ಆಗೈತಪ್ಪ ಅಂದಾಗ ಫಸ್ಟ್ ಓಡಿಬರು ಮಣ್ಣ. ಸೊ ನೀವು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನ, ಎಷ್ಟು ಏನಾಗಿದ್ರು ಕಡಿಮೆನ ರೀ. ಕರೆ ನಾವು ಅಳಿಸ್ಬಿಟ್ರಿಪ್ಪ ನೀವು ಇಂಟ್ರದಾಗ. ಅಳಿಸ್ಬಿಟ್ನಂತಲ್ರಿ, ನೀವು ಅಷ್ಟು ಅವ್ರ ಬಗ್ಗೆ ಮನಸ್ಸಾಗ ಐತಿ ನಿಮ್ಗೆ, ಅಷ್ಟು ನಿಮಗೆ ಫೀಲ್ ಆಕೈತೆ ಅಂತ ಹೇಳಿ ಎಂದು ಹೇಳ್ಕೊಂಡಿರಂಗಿಲ್ಲ. ಯಾರು ಗೊತ್ತಿಲ್ಲ, ನೀವು ಹೇಳತ್ತಿರ್ಲೇ ಇದ್ದಾರಿ ನಮ್ಮಣ್ಣ. ನೀವು ಅದಾರ ಮುಂದಿರ್ತಾರ, ಬಟ್ ನನಗಿಲ್ಲ ರೀ ಅವ್ರು ನಮ್ಮ ಜೊತೆ ಇಲ್ಲ. ಹೋಳಿ ಬಿಡ್ರಿ.
ಜೋಕ್ಸ್ ಅಪಾರ್ಟ್, ಫ್ಯಾಮ್ಲೀಸ್ ಅಪಾರ್ಟ್ ಎಲ್ಲ ಬಿಟ್ಟು ನಮ್ಮ ನೋಡು ಫ್ಯಾನ್ಸಿಗೆ ನಮಗೂ ಒಳಗೆ ಕಷ್ಟ ಇರ್ತಾವಪ್ಪ ಅಂತೇಳಿ ತೋರಿಸ್ಕೊಟ್ರಿ ನೀವು. ಎಷ್ಟು ಸ್ಟ್ರಾಂಗ್ ಅಪ್ಪ ನಮ್ಮ ಪರ್ಸುಕೊಲ್ಲೂರು, ನಮ್ಮ ಬಾಸ್ ಅವರು ಅನ್ನೋರ್ಗೂ ಅವ್ರಿಗೂ ಒಳಗೆ ಇಷ್ಟು ದೊಡ್ಡ ಇಮೋಷನ್, ಒಳಗೂ ಒಬ್ಬರು ಇಷ್ಟು ಮುಗ್ಧ ಮನುಷ್ಯ, ಇಷ್ಟು ಸೆನ್ಸಿಟಿವ್ ಕಿಡ್ ಐತೆ ಅಂತೇಳಿ ತೋರಿಸ್ಕೊಟ್ರಿ ನೀವು. ಎಲ್ಲ ಕ್ಯಾಮ್ರಾದ ತೆಕ್ರಿಂದ ನಾಟಕ ಮಾಡಕ್ಕೆ ಬರಲ್ಲ. ನಾಟಕ ಕಣ್ಣೀರು ನಾ ಒಂದೇ ಮಾತು ಹೇಳಿದ್ರಿ, ನಾಟಕ ಕಣ್ಣೀರ ಸರಳ ಬರುವುದಿಲ್ಲ ರೀ. ಇಲ್ಲ ಹಂಗೆ ಇರಂಗಿಲ್ಲದ. ಸ್ವಲ್ಪ ಇನ್ನೊಂದು ಅತಿ ಎಮೋಷನ್ಸ್ ಅದನ್ರಿ. ನಾ ಯಾರನ್ನಾದ್ರೂ ಸ್ವಲ್ಪ ಹಚ್ಕೊಂಡ್ರೆ ನನಗೆ ಅವ್ರ ಬಗ್ಗೆ ಭಾಳ ಕೇರ್ ಮಾಡ್ತೀನಿ. ಅವ್ರು ಏನರ ಆತಂದ್ರೆ ಭಾಳ ನೋವು ಪಡ್ತೀನಿ. ಮತ್ತು ನನ್ನಿಂದ ಅವ್ರಿಗೇನು ಹೆಲ್ಪ್ ಆಗ್ಬೇಕು ಅದನ್ನು ಮಾಡ್ತೀನಿ. ಆನ್ ದಿ ಫಸ್ಟ್ ಭಾಳ ಓಪನ್ ಆಗಿ ಟಕ ಮಾತಾಡ್ತೀರ, ಅದಕ್ಕೆ ನೀವು ಮೋಸ್ಟ್ಲಿ ಎಲ್ಲರಿಗೂ ಇಷ್ಟ ಆಗ್ತೀರೇನೋ. ಇಷ್ಟ ಏನೈತ್ಲ ಮನಸ್ದಾಗ ಪಟ 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 ಟಕ ಟಕ ಹೇಳಿ ಕಡಿಕೆ ಹಾಕಿರಲ್ಲ, ನೀ ಹಿಂಗದಿ ನೀ ಹಿಂಗಿಲ್ಲ ಅಂತ ಹೇಳ್ತಿರಲ್ಲ, ಅದಕ್ಕೆ ಇಷ್ಟ ಹಾಕಿರಿ ನೀವು. ಸೇಮ್ ಆ್ಯಸ್ ಡಿ ಬಾಸ್ ಇದ್ದಂಗೆ ಅದೀರಿ. ಸೊ ನಿಮಗೆ ನಿಮ್ಮ ಟೀಮ್ ಅಂತೇಳಿ ಮತ್ತೆ ಯಾರ್ಯಾರು ಇದಾರೆ ಹುಡುಗರು ನಿಮ್ಮ ಮೇನ್? ಈಗ ಸದ್ಯಕ್ಕೆ ಇರೋದಂದ್ರೆ ನಾನು, ನಮ್ಮ ಅಣ್ಣ, ಲಿಂಗರಾಜ, ವಿಠಲ, ಮುಂದೆ ಗೋಪಾಲ, ಈಗಿದ್ದ ಟೀಮ್ ಇದು. ರೀಸೆಂಟ್ ಆಗಿದ್ದ ಟೀಮ್ ಮಾಂತು ತೇಕಿರ ನಮ್ಮ ಹುಡುಗ ಒಬ್ಬದಾನ. ಆಯ್ತು ಅಷ್ಟ. ನಾನು, ನನ್ನ ಗಾಡಿ, ನನ್ನ ಟೀಮ್. ಕ್ರಿಯೇಷನ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕ್ರಿಯೇಷನ್ಸಿಗೆ ಏನು ಅವ್ರಿಗೇನು ಎರಡು ಸ್ಟ್ಯಾಂಡ್ಸ್ ಹೇಳಿದ್ರು ಕಡಿಮೆನ. ಯಾಕಂದ್ರೆ ಪ್ರತಿಯೊಂದು ಸಾಂಗ್ಸ್ನು ನೀವು ಹಾಡಿದ್ದಿರ್ತಾವೆ, ಬಟ್ ಯಾರ್ಯಾರಿಗೋ ರಿಲೇಟ್ ಮಾಡಿ ನಮಗೂ ಎಷ್ಟೋ ಹೋಗ್ಕೊಂಡು ನೀವು ಹಾಡಿದ ಸಾಂಗಿಗೆನ ರಿಲೇಟ್ ಮಾಡಿ ಎಷ್ಟು ಚಂದ ತೋರಿಸ್ತಾರ, ಖುಷಿ ಆಕೈತ್ರಿ. ಇಲ್ಲ ಸಾಂಗ್ ವೈರಲ್ ಮಾಡ್ತಾರಲ್ರಿ, ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಹೌದು. ಈಗ ಬರು ಅಂದ್ರೆ ಉತ್ತರ ಕರ್ನಾಟಕದಾಗ ಒಂದಿಷ್ಟು ಕಲಾವಿದರು ಈಗ ನಿಮ್ಮಂಥವ್ರು ನೋಡಿ, ಎಲ್ಲ ಜಾನಪದ ಕಲಾವಿದರು ನೋಡಿ, ನಿಮ್ಮನ್ನ ನೋಡಿ ಇನ್ನು ಮುಂದೆ ಬರೋ ಪೀಳಿಗೆ ಅವರು ನಾವು ಹಾಡ ಆಡ್ಬೇಕು, ನಾವು ಸಿಂಗರ್ ಆಗ್ಬೇಕು, ಇವ್ರಂಗೆ ಆಗ್ಬೇಕು ಅನ್ನೋರಿಗೆ ಏನು ಹೇಳಕ್ಕೆ ಬಯಸ್ತೀನಿ?